ರಾಜೇಶ್ವರು ಏನಂತಾರೆ ಇವ್ರೇ ಅರೆಸ್ಟ್ ಮಾಡಬೇಕಾಗಿತ್ತು ಹಂಗಿದ್ರೆ ನಾವೇನು ಅರೆಸ್ಟ್ ಮಾಡೋದಿದ್ವಾ? ನೋಡ್ರಿ, ಒಂದು ನಾನು ಹೇಳ್ತೀನಿ, ಇದನ್ನು ಪೊಲೀಸರು ಮಾಡಿರೋದು, ಇದು ಸರ್ಕಾರದ ಇನ್ಸ್ಟ್ರಕ್ಷನು ಮತ್ತು ಯಾರೋ ಪ್ರಚೋದನೆಯಿಂದ ಇದು ಮಾಡಿದ್ದಲ್ಲ. ಇವತ್ತು ಯಾರೋ ಒಬ್ರು ಮಾಡ್ತಾರೆ, ಪೊಲೀಸರು ಇನ್ಸ್ಪೆಕ್ಟ್ರು ಕೋರ್ಟ್ ಡೈರೆಕ್ಷನ್ ಅದನ್ನು ಮತ್ತೊಂದು ಮಾಡಿರ್ತಾರೆ, NBW ಇಶ್ಯೂ ಆಗಿರ್ತಾವೆ, ನಾನ್ ಬೇಲೇಬಲ್ ವಾರಂಟ್ ಇಶ್ಯೂ ಆಗಿರ್ತವೆ. ಆ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಿದಾಗ ಅದಕ್ಕೆ ಲಾಸ್ಟ್ ಕೊನೆಗೆ ಸೊಲ್ಯೂಷನ್ ಏನು ಪರಿಹಾರ? ಕೋರ್ಟಿಗೆ ಹೋಗಿ ಜಾಮೀನು ತಗೊಳ್ಳುವಂಥ ಪ್ರಯತ್ನ ಮಾಡ್ಬೇಕಾಯ್ತಲ್ಲ ಇವರೆಲ್ಲ. ಅದು ಬಿಟ್ಟು ಅದ್ರ ಹಂಗಾಯ್ತು ಹಿಂಗಾಯ್ತು, ನಮ್ಮನ್ನು ಅರೆಸ್ಟ್ ಮಾಡ್ರಿ, ಇವ್ರನ್ನ ಅರೆಸ್ಟ್ ಮಾಡ್ರಿ, ಇದು ಅರ್ಥನೇ ಇಲ್ಲ. ಪ್ರತಿಭಟನೆ ಸಂದರ್ಭದಲ್ಲಿ ತಮ್ಮ ವಿರುದ್ಧನೂ ಘೋಷಣೆ ಕೂಗಿದ್ರು, ತಾವು ಸಹ ಇದರಲ್ಲಿ ಷಡ್ಯಂತ್ರ ಮಾಡಿದ್ರು ಅನ್ನೋದು ಆರೋಪ ಮಾಡಿದ್ರು. ಅದಕ್ಕೆ ನಾವೊಂದು ಹೇಳಿದಲ್ರಿ, ಈ ಷಡ್ಯಂತ್ರ ಇವೆಲ್ಲ ಏನದ, ಚುನಾವಣೆಗೆ ಬಂದದ್ದು, ಲೋಕಸಭಾ ಚುನಾವಣೆ. ಈಗ ನಾನು ಹಿಂದೆಲ್ಲ ಅಲ್ಲಿದ್ದು ವಿಡ್ರಾ ಮಾಡೋಕ್ಕೆ ಮತ್ತೊಂದು ಪ್ರಯತ್ನ ಮಾಡಿದಂಥ ವ್ಯಕ್ತಿ, ಈಗ ಷಡ್ಯಂತ್ರ ಮಾಡಿದಂತ ಏನು ಷಡ್ಯಂತ್ರ ಮಾಡಿ ಹೇಳ್ಬಿಡ್ಲಲ್ಲ. ಸರ್, ಇನ್ನೊಂದೇನಂದ್ರೆ 2022 ರಾಮ ಮಂದಿರ ಉದ್ಘಾಟನೆ ಇದೆ, ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಥವಾ? ನೋಡ್ರಿ, ಒಂದು ಕೇಸ್ ಅಂದ್ರೆ ಇಡೀ ಎಷ್ಟು ಮಂದಿ ಹಿಂದೂಗಳು ಅದಾರೆ ಇಡೀ ರಾಜ್ಯದಲ್ಲಿ? ಎಷ್ಟು ಮಂದಿ ಇದೆ? 7 ಕೋಟಿ ಜನಸಂಖ್ಯೆ ಇದೆ. ಆಲ್ಮೋಸ್ಟ್ 80% ಜನಸಂಖ್ಯೆ ಹಿಂದೂಗಳು ಅದಾರ 7 ಕೋಟಿಯೊಳಗೆ. ಒಬ್ಬ ವ್ಯಕ್ತಿಗೆ ಅರೆಸ್ಟ್ ಮಾಡಿದರೆ ಈ ಒಂದು 5-6 ಕೋಟಿ ಜನರಿಗೆ ತೊಂದರೆ ಆಯ್ತು. ಏನು ಅರ್ಥ ಏನದಕ್ಕೆ? ಅದು ಹಿಂದೂ ಮುಸ್ಲಿಂ ಡಿವೈಡ್ ಮಾಡೋದು ಅಷ್ಟೇ ನಿಮ್ಮದು, ಮತ್ತು ಬೇರೆ ಏನಿಲ್ಲ. ಫಾರ್ ದ ಪರ್ಪಸ್ ಆಫ್ ಲೋಕಸಭಾ ಇಲೆಕ್ಷನ್. ಸರ್, ಈಗ ಅವ್ರನ್ನ ರೌಡಿ ಶೀಟರ್, ಅವ್ರನ್ನ ಕ್ರಿಮಿನಲ್ ಅಂತ ಬಿಂಬಿಸಲಾಗ್ತಾ ಇದೆ. ನೋಡ್ರಿ, ಬಿಂಬಿಸೋದಲ್ರಿ, ಕೇಸ್ ಅದು. ಹಿಂದೆ ರಾಠೋಡ್ ಅಂತ ವ್ಯಕ್ತಿ, ಮಣಿಕಂಠ ರಾಠೋಡ್, 80 ಕೇಸ್ ಕ್ರಿಮಿನಲ್ ಕೇಸ್ ಇದಾವೆ. ಆಮೇಲೆ ಆತ ರೌಡಿ ಶೀಟರ್ನಲ್ಲಿ ಇದ್ದಾರೆ, ಇಟ್ ಇಸ್ ಅಡ್ಮಿಟೆಡ್ ಫ್ಯಾಕ್ಟ್. ಅವ್ರಿಗೆ ಟಿಕೆಟ್ ಕೊಟ್ಟು ನೀವು ಎಲೆಕ್ಷನ್ ನಿಲ್ಲಿಸ್ತೀರಿ, ಎಲ್ಲೇ ಪ್ರಿಯಾಂಕಾ ಖರ್ಗೆ ವಿರುದ್ಧ ನಿಲ್ಲಿಸ್ತೀರಿ. ನಿಮಗೆಲ್ಲ ಕ್ರಿಮಿನಲ್ಸ್ ಬೇಕು. ನಂಗೆ ಅರ್ಥನಾಗ್ತಾ ಇಲ್ಲ. ಈ ಕೇಸ್ ಏನೇನು ಅದಾವತ್ತು ಎಲ್ಲ ಹೊರಗೆ ಬಂದದ, ಅದಕ್ಕೆ ಅವ್ರು ಉತ್ತರ ಕೊಡ್ಲಿ.